ನಾವು ಪ್ರತಿದಿನ ಮಲ್ಕೋತೀವಿ, ಮಲ್ಕೊಂಡು ನಿದ್ದೆ ಮಾಡ್ತೀವಿ. ಒಬ್ಬ ವ್ಯಕ್ತಿಯು 6ರಿಂದ 8 ಗಂಟೆಗಳ ಕಾಲ ಮಲಗಿ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ನಾವು ಎಷ್ಟು ಹೊತ್ತು ಮಲ್ಕೋತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಕೆಲವೊಂದು ದಿನ ನಿದ್ದೆ ಮಾಡ್ತೀವಿ, ಕೆಲವೊಂದು ದಿನ ಎಚ್ಚರಾಗಿರ್ತೀವಿ, ಯಾವುದೋ ಒಂದು ಯೋಚನೆ ಕಾಡಿದ್ರೆ ನಿದ್ದೆ ಬರಲ್ಲ. ಆದರೆ ಪ್ರತಿದಿನ ಒಬ್ಬ ವ್ಯಕ್ತಿ ಎಷ್ಟು ಹೊತ್ತು ಮಲ್ಕೋಬೇಕು ಅಂತ ಅವನ ವಯಸ್ಸಿನ ಅನುಗುಣವಾಗಿ, ಅಂದರೆ ಅವನು ಎಷ್ಟು ಏಜ್ ಇರುತ್ತೋ ಅದಕ್ಕೋಸ್ಕರ ಎಷ್ಟು ನಿದ್ದೆ ಮಾಡಬೇಕು ಅಂತ ನಾನು ನನ್ನ ಚಾನಲಲ್ಲಿ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ, ನಾನು ಹೆಚ್ಚಿಗೆ ಹೊತ್ತು ಮಲ್ಕೋತಿದ್ದೀನಿ ಅಥವಾ ಕಮ್ಮಿ ಹೊತ್ತು ಮಲ್ಕೋತಿದ್ದೀನಿ ಅಂತ ಅನಿಸಿದ್ರೆ ನೀವು ಹೋಗಿ ಚಾನಲ್ನಲ್ಲಿ ನೋಡ್ಬೋದು. ಯಾವ ವಯಸ್ಸಿಗೆ ಎಷ್ಟು ನಿದ್ದೆ ಮಾಡಬೇಕು ಅನ್ನೋದು ವಿಡಿಯೋ ಮಾಡಿದ್ದೀನಿ. ಅದೇ ಥರ ನನ್ನ ಚಾನಲಲ್ಲಿ ಇನ್ನೂ ಹಲವು ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ನಮ್ಮ ಜೀವನದಲ್ಲಿ ತುಂಬ ಆಸೆಗಳನ್ನ ಇಟ್ಕೊಂಡಿರ್ತೀವಿ. ನಾವು ಏನೋ ಒಂದು ಮಾಡಬೇಕು, ಸಾಧಿಸ್ಬೇಕು, ದುಡ್ಡು ಕಾಸು ಸಂಪಾದನೆ ಮಾಡಬೇಕು, ಒಳ್ಳೆ ಹೆಸರು ಬೇಕು, ಒಳ್ಳೆ ಕೀರ್ತಿ ಬೇಕು, ನಮ್ಮನ್ನೆಲ್ಲ ಗೌರವಿಸ್ಬೇಕು ಅಂತೆಲ್ಲ ಆಸೆ ಪಡ್ತಾ ಇರ್ತೀವಿ. ಅದನ್ನು ನಾವು ಮಲ್ಕೊಂಡಾಗ ಅದೇನಾದ್ರು ನೆರವೇರಿಲ್ಲ ಅಂದರೆ ಅದ್ರ ಬಗ್ಗೆ ಕನಸು ಕಾಣ್ತಾ ಇರ್ತೀವಿ. ಅದು ನನಸಾಗಲಿ ಅಂತ ಆಸೆ ಪಡ್ತಾ ಇರ್ತೀವಿ. ಬರೀ ಮಲ್ಕೊಂಡು ಕನಸು ಕಾಣೋದಲ್ಲ, ಮಲಗೋ ದಿಂಬಿನ ಕೆಳಗಡೆ ಈ ಕೆಲವೊಂದು ವಸ್ತುಗಳನ್ನ ಇಟ್ಕೊಂಡು ಮಲಗಿದ್ರೆ ನಿಮ್ಮ ನೀವೇನು ಅನ್ಕೋತಿರೋ ಅದು ಆಗುತ್ತೆ. ಸ್ವಲ್ಪ ನಿಧಾನ ಆದರೂ ಅದು ಆಗುತ್ತೆ. ಕೆಲವೊಬ್ರಿಗೆ ಬೇಗ ಆಗುತ್ತೆ, ಒಂದು ವಾರದೊಳಗಡೆ ಈಡೇರುತ್ತೆ. ಇನ್ನು ಕೆಲವೊಬ್ರಿಗೆ ಒಂದು ತಿಂಗಳಾಗುತ್ತೆ. ಆ ರೀತಿ ಕೆಲವೊಬ್ರಿಗೆ ಲೇಟ್ ಆಗ್ಬೋದು, ಕೆಲವೊಬ್ರಿಗೆ ಬೇಗ ಆಗ್ಬೋದು. ಆದರೆ ನೀವು ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಯಾವುದಕ್ಕೋಸ್ಕರ ಅಂದರೆ ಹಣಕಾಸು ಅಭಿವೃದ್ಧಿ ಬೇಕಾ, ಮದುವೆ ಆಗಬೇಕಾ, ಸಂತಾನ ಬೇಕಾ, ಇದೇ ರೀತಿ ಲಕ್ಷ್ಮಿ ಅನುಗ್ರಹ ಆಗಬೇಕಾ, ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಾಗಬೇಕಾ, ಈ ರೀತಿ ನಾವು ಯಾವುದಕ್ಕೆ ಯಾವುದಿಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಗೆ ಯಾವುದಾದ್ರೂ ಬೇರೆ ವಿಚಾರಗಳು ಬೇಕು ಅಂದರೆ ಅದು ಯಾವುದ್ರ ಬಗ್ಗೆ ಬೇಕು ಅಂತಲೂ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ. ನಾವು ಮಲ್ಕೊಂಡಾಗ ದಿಂಬು ನಮಗೆ ಚೆನ್ನಾಗಿದ್ದರೆ ನಾವು ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತು ತಲೆ ಕತ್ತು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ನೋವು ಬರಲ್ಲ. ಹೈಟ್ ಇರೋ ದಿಂಬು ಕೆಲವೊಬ್ರಿಗೆ ಇಷ್ಟ, ಅದು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಕೆಲವೊಬ್ರಿಗೆ ದಿಂಬು ತೆಳ್ಳಗಿರಬೇಕು, ಅವಾಗ ಅವ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ನಾವು ನಿದ್ದೆ ಮಾಡಬೇಕಾದ್ರೆ ಫಸ್ಟು ನಾವು ಮಲ್ಕೊಳ್ಳೋದಕ್ಕೂ ಮುಂಚೆ ಹಾಸಿಗೆಯನ್ನು ಚೆನ್ನಾಗಿ ಒದ್ರಿ ಎಲ್ಲನೂ ನೀಟಾಗಿ ಹಾಸ್ಕೊಂಡು ಮಲ್ಕೋಬೇಕು. ಜೊತೆಗೆ ಬೆಳಿಗ್ಗೆ ಎದ್ದಾಗ ಈಗಂದ್ರೆ ಹಾಗೆ ಹೋಗ್ಬಿಡ್ತಾರೆ ಕೆಲವೊಬ್ರು. ಬೆಡ್ಶೀಟ್ನ ಇನ್ಯಾವಾಗಲೋ ಮಡಿಸ್ತಾರೆ. ಅಂದರೆ ಎದ್ಬಿಟ್ಟು ಹೊರಟೋಗ್ಬಿಡ್ತಾರೆ, ಮನೆ ಕೆಲಸ ಇರುತ್ತೆ ಹೆಣ್ಮಕ್ಳುಗಳಿಗೆ ಎದ್ಬಿಟ್ಟು ಹಾಗೆ ಹೊರಟೋಗ್ತಾರೆ. ಮನೆಯ ಕೆಲಸ ಎಲ್ಲ ಮುಗಿಸಿ, ಅಂದರೆ ಗಂಡ ಮಕ್ಳುಗಳಿಗೆ ನಾಷ್ಟ ಮಾಡಿ ಎಲ್ಲ ಕೊಟ್ಟ ಮೇಲೆ ಮನೆ ಕಸ ಗುಡಿಸಿ ಒರೆಸ್ಬೇಕಾದ್ರೆ ನಾವು ಬೆಡ್ಶೀಟ್ಗಳನ್ನ ಮಡಿಸ್ತೀವಿ. ಆದರೆ ಅದು ತಪ್ಪು. ಮನೆ ಎದ್ದ ತಕ್ಷಣ ನಾವು ಬೆಡ್ಶೀಟ್ನ ಮಡಿಸಿ ಮತ್ತು ಹಾಸಿಗೆ ಬೆಡ್ ಸ್ಪ್ರೆಡ್, ಅಂದರೆ ಹಾಸಿಗೆಗೆ ಹಾಸಿರೋ ಹೊದಿಕೆ ಏನಿರುತ್ತೆ ಅದು ನೀಟಾಗಿರಬೇಕು. ಅಲ್ಲಿ ಸೊಕ್ಕಾಗಿರಬಾರ್ದು. ಅದು ರಾಹು ತತ್ವನ ಪ್ರತಿನಿಧಿಸುತ್ತೆ. ನೀವು ಯಾವಾಗ ಬೆಡ್ಶೀಟನ್ನು ಮಡಿಸಲ್ಲ, ಬೆಡ್ಶೀಟ್ನ ಸರಿ ಮಾಡ್ದೇ ಎದ್ದು ಬರ್ತಿರೋ ಆಗ ಮನೆಯಲ್ಲಿ ಜಗಳ ಕದನಗಳಾಗೋ ಚಾನ್ಸಸ್ ಇರುತ್ತೆ. ನೀವೇನಾದರೂ ಅದನ್ನು ಮಾಡಿದ್ರೆ, ಕ್ಲೀನಾಗಿ ಮಡಿಸಿ ಇಟ್ಬಿಟ್ಟು ಅದನ್ನೆಲ್ಲ ಒದ್ರಿ ನೀಟಾಗಿ ಬೆಡ್ ಸ್ಪ್ರೆಡ್ನ ಸರಿ ಮಾಡೋದ್ರಿಂದ, ಅಂದರೆ ಹಾಸಿಗೆ ಹೊದಿಕೆಯನ್ನು ಸರಿ ಮಾಡಿ ಇಡೋದ್ರಿಂದ ನಿಮಗೆ ಮನೆಯಲ್ಲಿ ಆಗುವಂಥ ಜಗಳ ಕದನ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ಮಲ್ಕೋಬೇಕಾದ್ರೂ ಕೂಡ ಹಾಸಿಗೆಯನ್ನು ಒದ್ರಿ ಪ್ರತಿದಿನ ಮಲ್ಕೋಬೇಕು. ಹಾಸಿಗೆಯನ್ನು ಒದ್ರದೇ ಮಲ್ಕೊಂಡ್ರೆ ಅಲ್ಲಿ ಕಸ ಇರೋದು ಚುಚ್ಚಿದಂಗೆ ಆಗುತ್ತೆ. ಜೊತೆಗೆ ಮೈಕೈ ನೋವು ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಹಾಸಿಗೆ ಮೇಲೆ ನಿಂತ್ಕೊಂಡು ಓಡಾಡೋದು, ತುಳಿಯೋದು ಆ ಥರ ಎಲ್ಲ ಮಾಡಬಾರ್ದು. ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅದರ ಅನುಗ್ರಹ, ಲಕ್ಷ್ಮಿ ಅನುಗ್ರಹ ಅಷ್ಟೇ ಚೆನ್ನಾಗಿ ಆಗುತ್ತೆ. ಜೊತೆಗೆ ಹಾಸಿಗೆ ಹೊದಿಕೆ, ದಿಂಬಿನ ಕವರ್ಗಳು, ನಾವು ಓದ್ಕೊಳ್ಳೋ ಬೆಡ್ಶೀಟು ಎಲ್ಲದನ್ನು ಕೂಡ 15-20 ದಿನಕ್ಕೊಮ್ಮೆ ಒಗಿಬೇಕು. ಹೊಸ್ಕೊಳ್ಳೋ ಬೆಡ್ಶೀಟ್ಗಳು ಕೆಲವೊಬ್ರಿಗೆ ಒಗ್ಯೋಕ್ಕಾಗಲ್ಲ, ತುಂಬ ಮಂದ ಇರುತ್ತೆ, ಕೆಲವೊಂದು ಬೆಡ್ಶೀಟ್ಗಳು ಒಗ್ಯೋಕ್ಕಾಗಲ್ಲ ಅನ್ನೋರು, ನೀವು ಒಗ್ಯೋಕ್ಕಾಗಲಿಲ್ಲ ಅಂದ್ರೂ 15-20 ದಿನಕ್ಕೊಂದು ಸಾರಿ ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿ, ಅದು ಬಿಸಿ ಆದಮೇಲೆ, ಅಂದರೆ ಸ್ವಲ್ಪ ಬಿಸಿ ಆಗುತ್ತೆ, ಚೆನ್ನಾಗಿ ಒಣಗಿಸಿ ಆಮೇಲೆ ತೊಗೊಂಡು ಬಂದು ಒರೆಸ್ಕೋಬೇಕು. ಕೆಲವೊಬ್ರದ್ದು ಒಗ್ಯೋಕ್ಕಾಗಲ್ಲ ಅಂಥವರು
5-6 ತಿಂಗಳಿಗೊಂದ್ಸರಿ ಒಕ್ಕೊಂಡ್ರೂ ಪರವಾಗಿಲ್ಲ. 15-20 ದಿನಕ್ಕೊಂದ್ಸರಿ ಬಿಸಿಲಿಗೆ ಒಣಗಿಸಿ ಚೆನ್ನಾಗಿ ಒಣಗಿಸ್ಬೇಕು. ಬಿಸಿಲಿಗೆ ಹಾಕ್ತೀನಿ ಅಂತ ಈಗ ಹಾಕ್ಬಿಟ್ಟು ತರಬಾರ್ದು. ಚೆನ್ನಾಗಿ ಒಣಗಿಸ್ಬೇಕು. 2 ಸೈಡು ಬದಲಿಸಿ ಒಣಗಿಸಿ ಆಮೇಲೆ ತಂದು ಇಟ್ಕೊಂಡು ಚೆನ್ನಾಗಿ ಒದ್ರುಕೊಂಡು ತಂದು ಇಟ್ಕೊಂಡು ಉಪಯೋಗಿಸ್ಬೇಕು. ಆವಾಗ ಆರೋಗ್ಯಕ್ಕೂ ಒಳ್ಳೆಯದು, ನಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷನೂ ಆಗುತ್ತೆ. ಇನ್ನು ದಿಂಬು ಕೆಳಗಡೆ ಏನು ಇಟ್ಕೋಬೇಕಪ್ಪ ಅಂದರೆ ಒಂದು 4-5 ಏಲಕ್ಕಿನ ಇಟ್ಕೋಬೇಕು. ಇದು ಏಲಕ್ಕಿ ಲಕ್ಷ್ಮಿಯ ತತ್ವ. ಹಾಗಾಗಿ ನೀವೇನಾದರೂ ಒಂದು ಪೇಪರಲ್ಲಿ 4-5 ಏಲಕ್ಕಿನ ಇಟ್ಕೊಂಡು ದಿಂಬು ಕೆಳಗಡೆ ಮಲ್ಕೊಂಡ್ರೆ ನಿಮಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಇಟ್ಕೊಂಡು ಮಲ್ಕೊಳ್ಳೋದ್ರ ಜೊತೆಗೆ ಲಕ್ಷ್ಮೀ ತಾಯಿ ನನ್ನನ್ನು ಕಾಪಾಡಮ್ಮ, ನಿನ್ನ ಅನುಗ್ರಹ ನನ್ನ ಮೇಲಿರಮ್ಮ ಅಂತ ಕೇಳ್ಕೊಂಡು ಮಲ್ಕೋಬೇಕು. ಲಕ್ಷ್ಮೀ ದೇವಿ ಬಂದರೆ ನಮಗೆ ಲಕ್ಸುರಿ ಲೈಫನ್ನ ಲೀಡ್ ಮಾಡ್ಬೋದು. ಈ ಏಲಕ್ಕಿನ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ನಮಗೆ ದುಡ್ಡು ಕಾಸು ವ್ಯವಹಾರ ಎಲ್ಲ ಚೆನ್ನಾಗಿ ನಾವು ಚೆನ್ನಾಗಿ ಸುಖವಾಗಿ ಸಂತೋಷವಾಗಿ ಜೀವನ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನು ಲಕ್ಷ್ಮಿ ಅನುಗ್ರಹ ಆದರೆ ಲಕ್ಸುರಿ ಲೈಫ್ ಏನು ಸಿಗುತ್ತೋ ಆ ಜೀವನ ತುಂಬ ಚೆನ್ನಾಗಿ ಇರುತ್ತೆ. ಇನ್ನು ಒಂದು ಸ್ವಲ್ಪ ಚಕ್ಕೆಯನ್ನು ಇಟ್ಕೊಂಡು ಮಲ್ಕೊಂಡ್ರೆ ನಮಗೆ ಲಕ್ಷ್ಮಿ ಅನುಗ್ರಹ ಆಗಿ ಎಲ್ಲದರಲ್ಲೂ ಒಳಿತಾಗಿ ದುಡ್ಡು ಕಾಸು ವ್ಯವಹಾರ ಎಲ್ಲ ತುಂಬ ಚೆನ್ನಾಗಾಗತ್ತೆ. ಇನ್ನು ನಿಮ್ಗೆ ಮದುವೆ ಆಗಿಲ್ಲ, ಮದುವೆ ಆಗಬೇಕು, ಎಷ್ಟೇ ಹುಡುಕಿದ್ರೂ ಮದುವೆ ಸೆಟ್ ಆಗ್ತಾಯಿಲ್ಲ, ಅಥವಾ ನಾವು ಮದುವೆ ಮಾಡಬೇಕು ಅಂತ ಅನ್ಕೋತಾ ಇರ್ತಾರೆ, ಏನು ಮಾಡಿದ್ರು ಎಲ್ಲೂ ಮದುವೆ ನೋಡೋಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ಏನಾದರೂ ಒಂದು ಅಡೆತಡೆ ಬರ್ತಾ ಇದೆ, ಏನು ಮಾಡಿದ್ರು ಮದುವೆಗೆ ತೊಂದರೆನೇ ಆಗ್ತಾಯಿದೆ ಅಂದರೆ ಒಂದು ಅರಿಶಿಣದ ಕೊಂಬನ ದಿಂಬನ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಅವ್ರಿಗೆ ಮದುವೆ ಬೇಗ ಆಗುತ್ತೆ, ಕಂಕಣ ಬಲ ಕೂಡಿ ಬರುತ್ತೆ. ಈ ಕೆಲವೊಬ್ರಿಗೆ ಹೆಣ್ಣು ನೋಡೋಕೆ ಹೋಗ್ಬೇಕು ಅಂತಲೇ ಇರ್ತಾರೆ, ಗಂಡು ತೋರಿಸ್ಬೇಕು ಅಂತ ಇರ್ತಾರೆ, ಏನಾದರೂ ಒಂದಾಗಿ ತೋರ್ಸೋಕ್ಕಾಗ್ತಾ ಇರಲ್ಲ ಅಥವಾ ನೋಡೋಕೆ ಹೋಗೋಕ್ಕಾಗ್ತಾ ಇರಲ್ಲ, ಅಥವಾ ತೋರಿಸ್ತಾ ಇದ್ರೂ 4-5 ವರ್ಷ ತನಕ ತೋರಿಸ್ತಾರೆ, ಮದುವೆನೇ ಸೆಟ್ ಆಗಲ್ಲ, ಕಂಕಣ ಬಲನೇ ಇಲ್ವೇನೋ ಅಂತ ಹೇಳ್ತಾರೆ. ಅಂಥವರು ಅರಿಶಿಣದ ಕೊಂಬನ ಇಟ್ಕೊಂಡು ಮಲ್ಕೊಂಡ್ರೆ ಬೇಗ ಮದುವೆ ಸೆಟ್ ಆಗುತ್ತೆ. ಇನ್ನು ಏನಾದರೂ ನಿಮ್ಗೆ ಹಣದ ತೊಂದರೆ ಆಗ್ತಾಯಿದೆ, ಯಾವುದೋ ಒಂದು ಹಣ ಬರಬೇಕಾಗಿತ್ತು, ಬರ್ತಾ ಇದೆ ಅಂದ ತಕ್ಷಣ ತಡೆಬಿಡುತ್ತೆ. ಅದೇ ರೀತಿ ಎಷ್ಟೊಂದು ವ್ಯವಹಾರಗಳಾಗುತ್ತೆ. ಅಥವಾ ಯಾರ ಹತ್ರನಾದ್ರೂ ದುಡ್ಡು ಕೇಳ್ತೀರಾ, ಅವ್ರು ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ, ಕೊನೆ ಟೈಮ್ ಕೈ ಇಟ್ಬಿಡ್ತಾರೆ. ನಿಮಗೆ ಯಾವುದಾದ್ರೂ ಒಂದು ದುಡ್ಡು ಬರಬೇಕಾಗಿರುತ್ತೆ, ಆ ದುಡ್ಡು ಬರ್ತಾ ಇಲ್ಲ ಅನ್ನೋರು ಒಂದು ಜಾಯಿಕಾಯಿನ ನಿಮ್ಮ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ನಿಮಗೆ ಬರಬೇಕಾದ ದುಡ್ಡು, ಯಾವುದಾದ್ರೂ ಸ್ಟ್ರಕ್ ಆಗಿ ನಿಂತಿರುವಂಥ ದುಡ್ಡು ಎಲ್ಲದೂ ಕೂಡ ಆದಷ್ಟು ಬೇಗ ಬರುತ್ತೆ. ಇನ್ನು ನಿಮಗೆ ಕೆಟ್ಟ ದೃಷ್ಟಿ ಆಗ್ತಾಯಿದೆ, ಯಾರಾದರೂ ಕಣ್ಣು ದೃಷ್ಟಿ ಆಗ್ತಾ ಇದ್ದಾರೆ, ಅಥವಾ ನೆಗೆಟಿವಿಟಿ ನಿಮಗೆ ಆಗ್ತಾಯಿದೆ, ದೃಷ್ಟಿ ದೋಷ ಆಗ್ತಾಯಿದೆ, ಈಗ ಕೆಲವೊಬ್ರು ಕಣ್ಣು ಸರಿ ಇರಲ್ಲ, ಅವ್ರು ನೋಡಿದ್ರೆ ಸಾಕು ಜಗಳ ಆಗುತ್ತೆ, ಆ ಥರ ತುಂಬ ಜನಗಳ ಕಣ್ಣಿರುತ್ತೆ. ಆ ಥರ ಇರೋರ್ದು ಅಥವಾ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅಂತ ಅನ್ನೋರಿಗೆ 5 ಲವಂಗನ ಇಟ್ಕೊಂಡು ಮಲ್ಕೊಂಡ್ರೆ ಕೆಟ್ಟ ಕಣ್ಣು ದೃಷ್ಟಿ ಮತ್ತು ನೆಗೆಟಿವಿಟಿ ಎನರ್ಜಿಯಿಂದ ಆಗ್ತಾ ಇರುವಂಥದ್ದು, ನೆಗೆಟಿವ್ ಫೀಲ್ ಆಗ್ತಾ ಇರುವಂಥದ್ದು, ಮತ್ತು ಯಾಕೋ ಒಂಥರ ಮನಸ್ಸು ಭಾರ ಅನ್ನಿಸ್ತಾ ಇದ್ದರೆ, ಆ ಥರ ಎಲ್ಲ ಇದ್ದರೆ ಒಂದು 5 ಲವಂಗನ ದಿಂಬನ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ನಿಮಗೆ ಅದರಿಂದ ಹೊರಗಡೆ ಬಂದು ನಿಮ್ಮ ಮಾನಸಿಕ ಮತ್ತು ಮನಸ್ಸಿಗೆ ಏನಾದರೂ ಒಂಥರ ಇರಿಸು ಮುರುಸು ಆಗ್ತಾಯಿದ್ರೆ ಅದು ಕೂಡ ನಿವಾರಣೆಯಾಗಿ ಚೆನ್ನಾಗಾಗ್ತೀರ. ನಿಮ್ಗೆ ಇದೇ ಥರ ಇನ್ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ವಿಡಿಯೋ ಇಷ್ಟ ಆಯಿತಾ ಇಲ್ವಾ, ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೂಡ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಚಾನಲ್ನಲ್ಲಿ ಇನ್ನೂ ಹಲವು ರೀತಿಯ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ಕೂಡ ಹೋಗಿ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇದುವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.